ಫರೋ ಅಲ್ಲಿಗೆ ಸುಮ್ಮನೆ ಆಗನ ಆಗಿಲ್ಲ, ಬಿಡೋದೇನು ಬಿಟ್ಟ ಮೇಲೆ ಮತ್ತೆ ಏನು ಮಾಡ್ತಾನ, ಮತ್ತೆ ಸೈನ್ಯ ನಕ್ಕೊಂಬರ್ತಾನ. ಹೆಂಗೆ ಓದ್ತೀರಿ ನೀವು? ದೇವ್ರೇನು ಮಾಡ್ತಾನೆ, ಬರಲಿ ಅಂತೇಳಿ ಬಂದು ಕೆಂಪು ಸಮುದ್ರ ಪಾಯಲ್ ಮಾಡಿ ಅವ್ರನ್ನ ಅದ್ರಾಗಿದ್ದು ದಾಟಿಸ್ತಾನ. ಇವ್ರು ಕೂಡ ದಾಟಾರಲ್ಲ ಅಂತೇಳಿ ಇವ್ರು ಕೂಡ ಬರ್ತಾರೆ. ಬರುವಾಗ ಆ ಸಮಯದಲ್ಲಿ ಫರೋ ಒಂದು ಮಾತು ಹೇಳ್ತಾನೆ ನೋಡ್ರಿ, ಏನಂತ ಹೇಳ್ತಾನೆ. ವಿಮೋಚನ ಕಾಂಡ 14ನೇ ಅಧ್ಯಾಯ 23 ವಚನ. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾವುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಗೆ ಸಮುದ್ರದೊಳಗೆ ಹೋದರು. ಅವ್ರ ಹಿಂದೆ ಸಮುದ್ರದ ಒಳಗೆ ಹೋಗ್ಯಾರ. ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿ ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಒಡಕೊಂಡು ಹೋದರು. ಆಗ ಐಗುಪ್ತರು ನಾವು ಇಸ್ರೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿದರು. ಆಮೆನ್, ಹಲ್ಲೆಲೂಯಾ. ಅಲ್ಲಿ ಏನ್ ಮಾಡೋಣ ಹೇಳು, ಅವರು ಆ ಚಕ್ರಗಳು ಇರ್ತಾವಲ್ಲ, ಚಕ್ರಗಳೆಲ್ಲ ಬಿಡಿಸ್ಬಿಟ್ಟನ. ಅಂದ್ರೆ ಚಕ್ರಗಳು ತಿರುಗ್ಬೇಕಂದ್ರೆ ಅದಕ್ಕೊಂದು ಸಪೋರ್ಟ್ ಹಿಂಗೆ ಹಾಕಿರ್ತಾರಲ್ಲ ಕಂಬಿ, ಕೊಂಡಿನ ಕಿದ್ಬಿಟ್ಟನ, ಎಲ್ಲ ಬಿದ್ದೋಗ್ಬಿಟ್ಟವ. ಇನ್ನು ಸಮುದ್ರ ನಾವು ಮುಗ್ದೋಗ್ಬಿಡ್ತದೆ ನಮ್ಮ ಕತೆ ಅಂತೇಳಿ ಫರೋ ಒಬ್ಬನ ಹೇಳುವಲ್ಲ, ಐಗುಪ್ತರು ಎಲ್ಲರೂ ಹೇಳ್ತಾರ, ಬಂದಿರೋರೆಲ್ಲ ಪ್ರತಿಯೊಬ್ಬರು ಹೇಳ್ತಾರ. ಯಾರು ಶತ್ರು ಇರ್ತಾನೋ ಆ ಶತ್ರು ಒಂದೇ ನಮಗೆ ಲೋಬಡೋದಿಲ್ಲ. ಅವನ ಶತ್ರು ಯಾರು ಸಪೋರ್ಟ್ ಮಾಡ್ತಿರ್ತಾರಲ್ಲ ಅವರೆಲ್ಲರೂ ಕೂಡ ಹೇಳ್ತಾರ. ಏನಂತ ಹೇಳ್ತಾರೆ ಹೇಳು, ಅವ್ರು ಆರಾಧಿಸಿರುವ ದೇವರು ನಮಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾನ, ನಾವು ಓಡಿ ಹೋಗ್ಬೇಕು, ಇವ್ರ ಮುಂದೆ ನಾವು ನಿಲ್ಲಲಾರಿವಿ. ಫರೋ ಒಬ್ಬನೆಲ್ಲ ಹೇಳ್ತಾರೆ ಈ ಮಾತು. ಫರೋ ಒಬ್ಬನ ಬಾಯಿಲಿದ್ದ ತರಿಸ್ತಿಲ್ಲ. ಫರೋಗ್ ಯಾರು ಸಪೋರ್ಟ್ ಅದಾರ, ಫರೋಗ್ ಯಾರು ನೋಡಿ ಬಲವಂತಾನೋ, ಯಾರು ನೋಡಿ ಶಕ್ತಿ ಹೊಂದುತ್ತಾನೋ ಅವ್ರು ಬಾಯಿಲ ಕೂಡ ಹೇಳಿಸ್ತಾನೆ ದೇವರು. ಆಮೆನ್, ಹಲ್ಲೆಲೂಯಾ. ಏನಂತ ಹೇಳಿಸ್ತಾನೆ ಹೇಳು, ಇಸ್ರಾಯೇಲ್ ದೇವರು ನಮಗೆ ವಿರುದ್ಧವಾಗಿ ಎದ್ದಾನ, ನಾವು ನಿಲ್ಲಲಾರಿವಿ, ನಾವು ಓಡೋಗೋಣ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟು ರೋಷವಂತನ ದೇವ್ರು. ನಮ್ಮ ಹಿಂದೆ ಯಾರು ಕುಟ್ರ ಮಾಡ್ತವ್ರು, ಯಾರು ಪಣ್ಣಾಗ ಮಾಡ್ತವ್ರು, ಎಲ್ಲರೂ ಬ್ಯಾಚ್ ತಂದು ನಿಂದ್ರಿಸ್ತಾನ. ಇವಾಗ ಎಲ್ಲರೂ ಒಗ್ಗಟ್ಟಾಗಿ ನಮ್ಮನ್ನ ಯುದ್ಧ ಮಾಡ್ತಿರ್ಬೋದು ನಮ್ಮ ಮೇಲೆ. ಇದೇ ಒಗ್ಗಟ್ಟು ಇವ್ರನ್ನೇ ಎಲ್ಲರೂ ನಿಂದ್ರಿಸಿ ದೇವ್ರು ಏನ್ ಮಾಡ್ತಾರೆ ಗೊತ್ತಾ, ನಿಮ್ಮ ಮುಂದೆ ನಾವು ನಿಲ್ಲಲಾರಿವಿ, ನಿಮ್ಮ ದೇವ್ರ ಮುಂದೆ ನಾವು ನಿಲ್ಲಲಾರಿವಿ, ನಿಮ್ಮ ಪಕ್ಷ ದೇವ್ರದನ, ಖಚಿತವಾಗಿ ನಿಮ್ಮ ಪಕ್ಷ ದೇವ್ರದನ, ನಾವಿಲ್ಲಿ ನಿಲ್ಲಲಾರಿವಿ ಅಂತೇಳಿ ಅವ್ರು ಏನ್ ಮಾಡ್ತಾರ, ಓಡಬೇಕು. ಫಸ್ಟ್ ಆಫ್ ಆಲ್ ಕಲಿಸ್ತೀನಿ ಅಂತ ಹೇಳ್ತಾನ, ನಡೆಸ್ತೀನಿ ಅಂತ ಹೇಳ್ತಾನ, ಮತ್ತೆ ಬ್ಯಾಡ ಅಂತಾನ, ಮತ್ತೆ ಕಲಿಸ್ತೀನಿ ಅಂತಾನ, ಮತ್ತೆ ಬ್ಯಾಡ ಅಂತಾನ, ಮತ್ತೆ ಕಲಿಸ್ತೀನಿ ಅಂತಾನ, ಬ್ಯಾಡ ಅಂತಾನ. ಎದಕ್ಕೆ ಈ ರೀತಿಯಾಗಿ ಫರೋಗ ಆ ರೀತಿ ಕಠಿಣ ಪಡಿಸ್ತಿರ್ತಾನ? ಫರೋಗ ದೇವರೇ ಕಠಿಣ ಪಡಿಸ್ತಾನಂತ. ಯಾರ ಮೇಲೆ? ಇಸ್ರಾಯೇಲ್ ತನ್ನ ಮಕ್ಕಳ ಮೇಲೆ ಶತ್ರುನೇ ಕಠಿಣ ಪಡಿಸ್ತಾನಂತ. ಕೆಲವೊಂದು ಟೈಮಲ್ಲಿ ಶತ್ರುಗಳು ನಮ್ಮಲ್ಲಿ ಭಯಂಕರವಾಗಿ ಎಗರ್ತಿರ್ತಾರ. ಅವ್ರು ಎದಕ್ಕೆ ಎಗರ್ತಿದಾರ ಅಂದ್ರೆ ದೇವರೇ ಅನುಮತಿ ಕೊಟ್ಟನ, ಎಗರ್ರಿ ನೀವು ಅಂತ. ಇಲ್ಲಿ ನೋಡಿದ್ರೆ ತನ್ನ ಮಕ್ಕಳು ಬಾಧೆ ಬೀಳ್ತಾರ, ಶತ್ರು ಬರ್ತಾನ ನಮ್ಮ ಮೇಲೆ, ಏನಪ್ಪ ಶತ್ರುಲಿದ್ದ ನಮ್ಗೆ ಇಷ್ಟು ದಾಡಿ ಆಗತ್ತವ ಅಂತೇಳಿ ನಾವು ಅನ್ಕೊಂತಿದ್ವಿ. ಆ ಅನುಮತಿ ಎದಕ್ ಮಾಡೋಣ, ದೇವರೇ ಮಾಡೋಣಂತ. ಎದಕ್ ಮಾಡೋಣ ಅಂದ್ರೆ ಪೌಲಮ್ಮ ಒಂದು ಮಾತು ಹೇಳ್ತಾನೆ ನೋಡ್ರಿ, ರೋಮಪತ್ರಿಕೆ 9ನೇ ಅಧ್ಯಾಯ. ಎದಕ್ಕ ದೇವರವ್ರನ್ನ ಕಠಿಣ ಪಡಿಸ್ತಾನ ಫರೋನ ಇಸ್ರಾಯೇಲ್ ಮೇಲೆ ಅಂದ್ರೆ 9ನೇ ಅಧ್ಯಾಯ 17ನೇ ವಚನ. ದೇವರು ಫರೋಹನನ್ನು ಕುರಿತು ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಖ್ಯಾತಿ ಪಡಿಸಬೇಕೆಂದು ಉದ್ದೇಶದಿಂದಲೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆಂದು ಹೇಳೇನೆಂಬುದಾಗಿ ಶಾಸ್ತ್ರೋಕ್ತಿ ಉಂಟು. ಎದಕ್ಕ ಉನ್ನತ ಸ್ಥಾನದಲ್ಲಿ ಎದಕ್ಕ ಆ ರೀತಿ ಆ ಒಂದು ಪೊಸಿಷನ್ ಅಲ್ಲಿ ಇಟ್ಟು ಅವನ್ನ ಎದಕ್ ಕಠಿಣ ಪಡಿಸ್ತದನಪ್ಪ ಅಂತ ಹೇಳಿದ್ರೆ, ಆತನ ನಾಮ ದೇಶದಲ್ಲೆಲ್ಲ ಪ್ರತ್ಯೇಕಕ್ಕೆ ಬರಕಂತ, ದೇಶದಲ್ಲೆಲ್ಲ ಎದಕ್ಕ ಇವಾಗ ಯಾವಾಗಾದ್ರೂ ದೇವರು ಫರೋಗ ನೀನ್ ಬಿಡಪ್ಪ ನನ್ನ ಮಕ್ಕಳಂತ ಹೇಳಿದಾಗ ಫರೋ ಬಿಟ್ಟಿದ್ರೆಗಿನ ಇಷ್ಟು ಚರಿತ್ರೆ ನಮಗೆ ಇರ್ತಿದ್ದಿಲ್ಲ. ಏನಾಗ್ತಿತ್ತು ಹೇಳು, ಫರೋ ಬಿಟ್ಟಿದ್ದ ಸರಿ ಅಂತ ಹೇಳಿ ಹೋಗ್ಬಿಡ್ತಿದ್ರು. ಯಾವಾಗಾದ್ರೂ ಇವ್ರು ಕೆಂಪು ಸಮುದ್ರದಲ್ಲಿ ಆ ದೇವರು ಇಸ್ರಾಯೇಲ್ ಪ್ರಜೆಗಳು ದಾಟಿಸಿ ಈ ಐಗುಪ್ತನೆಲ್ಲ ಕೆಂಪು ಸಮುದ್ರದಲ್ಲಿ ನಾಶನ ಮಾಡ್ತಾನೋ, ಅವಾಗ ಏನಾಗ್ತದೆ ಗೊತ್ತಾ, ಬೇರೆ ಬೇರೆ ಸುತ್ತಮುತ್ತ ದೇಶಗಳು ಎಲ್ಲವೂ ಕೂಡ ಗೊತ್ತದ ಏನ್ ಗೊತ್ತಾ, ಇಸ್ರಾಯೇಲ್ ದೇವರು ಐಗುಪ್ತನೇ ನಾಶನ ಮಾಡೋಣ. ಅವಾಗ ಐಗುಪ್ತ ಅಂದ್ರೆ ಏನ್ ಗೊತ್ತಾ, ಒಂದು ಫುಲ್ ಹೈ ಲೆವೆಲ್ ಆಗಿರುವಂತ ದೇಶ ಅದು. ಐಗುಪ್ತ ನೋಡಿದ್ರೆ ಭಯ ಬೀಳ್ತಿದ್ರು, ಐಗುಪ್ತ ಸೈನ್ಯ ನೋಡಿದ್ರೆ ಭಯ ಬೀಳ್ತಿದ್ರು.
ಯಾಕಂದ್ರೆ ಪ್ರತಿದು ಪರಿಪಾಲನೆ ಮಾಡ್ತಿದ್ದು ಯಾವ್ದು ಐಗುಪ್ತನೇ ಪರಿಪಾಲನೆ ಮಾಡ್ತಿತ್ತು. ಅದಕ್ಕೆ ದೇವ್ರೇನ್ ಮಾಡೋಣ ಹೇಳು, ಕಠಿಣ ಪಡಿಸಿ ನೀನು ಕಠಿಣ ಆಗ್ಬೇಕು, ನೀನು ಬಾ ಇದು ಕಠಿಣ ಪಡಿಸ್ತೇನಂದ್ರೆ ನಿನ್ನ ನಾಶನ ಮಾಡಿ ಸಮಸ್ತ ದೇಶಗಳಿಗೆ ನಾನು ಇಸ್ರಾಯೇಲ್ ದೇವರು ಎಂಥ ದೇವ್ರು ಅಂತೇಳಿ ತಿಳಿಸ್ಬೇಕು. ಅದಕ್ಕಾಗಿ ನಾನು ಕಠಿಣ ಪಡಿಸ್ತೇನೆ ಅಂತ ಹೇಳ್ತಾನೆ. ಈ ಶತ್ರುಗಳು ಕೂಡ ನಮ್ಮ ಮೇಲೆ ಕಠಿಣವಾಗಿ ಕೆಲವೊಂದ್ಸರಿ ಬರ್ತಿರ್ತಾರೆ. ಅದಕ್ಕಂದ್ರೆ ನಮ್ಮ ಪಕ್ಷ ದೇವ್ರು ಮಾಡೋ ಕಾರ್ಯವು ಪ್ರಪಂಚಕ್ಕೆ ಗೊತ್ತಾಗ್ಬೇಕಂತ, ಆತ ನಾಮ ಮಹಿಮೆ ಪಡಿಸ್ಕೊಳಕಂತ, ಆತ ನಾಮನ ಘನ ಪಡಿಸ್ಕೊಳಕಂತ. ಸರಿ, ಸಾತಾನು ಇಷ್ಟೆಲ್ಲ ನಮ್ಗೆ ಮಾಡ್ತಾನಲ್ಲ, ಶತ್ರು ನಮ್ಮ ಪಕ್ಷ ನಮಗೆ ವಿರುದ್ಧವಾಗಿ ಸಾತಾನು ಯುದ್ಧ ಮಾಡ್ತಾನಲ್ಲ, ಸಾತಾನದು ಒಂದು ಕುತಂತ್ರ ಐತೆ. ದೇವ್ರು ನಮ್ಮ ಪಕ್ಷ ಯುದ್ಧ ಮಾಡ್ತಿರುವಾಗ ಸಾತಾನು ಒಂದು ಕುತಂತ್ರ ಮಾಡ್ತಾನೆ. ಏನು ಕುತಂತ್ರ ಮಾಡ್ತಾನಪ್ಪ ಅಂತಂದ್ರೆ ಲಾಸ್ಟ್ ಓದಿಸ್ತೀನಿ ನೋಡ್ರಿ. 2ನೇ ಅರಸರು 19ನೇ ಅಧ್ಯಾಯ 16ರಿಂದ 19ನೇ ವಚನವರೆಗೂ ಇಲ್ಲಿ ಅಂಶ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಹಿಜ್ಕೀಯ ರಾಜನಾಗಿದ್ದಾಗ ಈ ಅಶ್ಶೂರ್ಯರು ಏನ್ ಮಾಡ್ತಾರಂದ್ರೆ ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬರ್ಬೇಕಂತೇಳಿ ನೋಡ್ತಿರ್ತಾರೆ. ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬರ್ಬೇಕಂತೇಳಿ, ಯೆರೂಶಲೇಮ್ ಮೇಲೆ ಯುದ್ಧಕ್ಕೆ ಬರ್ಬೇಕಂತೇಳಿ ನೋಡ್ತಿರುವಾಗ ಅವಾಗವರೆಗೂ ಈ ಅಶ್ಶೂರ್ಯರು ಎಲ್ಲಿಗೆ ಹೋಗಿರ್ಲಿ ಜಯಿಸ್ಕೊಂಡ್ ಬಂದಿರ್ತಾರೆ. ಅಶ್ಶೂರ್ಯರ ಮುಂದೆ ಯಾವ ದೇಶ ಕೂಡ ನಿಂತಿರೋದಿಲ್ಲ, ಪ್ರತಿ ದೇಶನ ಜಯಿಸ್ಕೊಂಡ್ ಬಂದು ಬಿಟ್ಟಿರ್ತಾರೆ ಅವರು. ಅಶ್ಶೂರ್ಯರು ನೋಡಿದ್ರೆ ಬೈಬಲ್ ತಿರುವಾಗ ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಹೋಗೋಣ, ಇಸ್ರಾಯೇಲ್ ಕೂಡ ನಾಶನ ಮಾಡೋಣ, ಇಸ್ರಾಯೇಲ್ ಕೂಡ ನಮ್ಮ ಕೈವಶಕ್ಕೆ ತಗೋಣ ಅಂತ ಹೇಳಿ ಅಶ್ಶೂರ್ಯರು ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾಗ ಅಶ್ಶೂರ್ಯರು ರಾಜನ ಏನ್ ಮಾಡ್ತಾನೆ ಗೊತ್ತಾ, ಒಬ್ಬರನ್ನ ಕಳಿಸ್ತಾನೆ. ನನ್ನ ಮತ್ತು ಹೋಗಿ ಇಸ್ರಾಯೇಲ್ ಪ್ರಜೆಗಳು ಹೇಳು, ನೀನು ಏನಂತ ಹೇಳ್ತೀಯ ಅಂದ್ರೆ ಅವ್ರು ಏನ್ ಮಾಡಿದ್ರು ಕೂಡ ನಮ್ಮ ಮುಂದೆ ಅವರು ಜಯ ಹೊಂದೋದಿಲ್ಲ, ಸುಮ್ಮನೆ ನಮಗೆ ಸರೆಂಡರ್ ಆಗಂತ ಹೇಳ್ಬಿಡು. ಯಾರು ಕೂಡ ಇವಾಗ ನಮ್ಮ ಮೇಲೆ ಗೆದ್ದಿಲ್ಲ, ನೀವೇನ್ ಮಾಡ್ತೀರಿ ಹೋಗಿ ನೀನು ಆ ಮಾತು ಹೇಳಂತ ಹೇಳ್ತಾನೆ. ಆ ಮಾತು ಬಂದವ್ರು ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ, ನಾವು ಯಾವ ದೇಶದಲ್ಲಿ ಯುದ್ಧಕ್ಕೆ ಹೋಗಿವೋ ಅವರೆಲ್ಲ ಪೂಜೆ ಮಾಡ್ಯಾರ, ಅವರೆಲ್ಲ ದೇವ್ರುಗಳು ಆರಾಧಿಸ್ತಾರ, ಅವರೆಲ್ಲ ಮಾಡ್ಯಾರ, ಆದ್ರೂ ಕೂಡ ನಮ್ಮ ಮೇಲೆ ಯಾವ ದೇವತೆ ಕೂಡ ಗೆದ್ದಿಲ್ಲ, ಇನ್ನು ನೀವು ಕೂಡ ಗೆಲ್ಲೋದಿಲ್ಲ, ಸುಮ್ಮನೆ ಸರೆಂಡರ್ ಆಗ್ಬೇಕು ಅಂತೇಳಿ ಹೇಳಿ ಕಳಿಸ್ತಾನೆ. ನನ್ನ ಮೊದಲು ಹೇಳಿ ಕಳಿಸ್ಮೇಲೆ ಅದೇ ಬಂದು ಅವ್ರು ಹೇಳ್ತಾರೆ, ದೇಶಗೆಲ್ಲ ಹೇಳ್ತಾರೆ, ಪ್ರಜೆಗಳಿಗೆಲ್ಲ ಹೇಳ್ತಾರೆ. ಅವಾಗ ಹಿಜ್ಕೀಯ ಏನ್ ಮಾಡ್ತಾನೆ ಗೊತ್ತಾ, ಆ ಮಾತನ್ನ ಕೇಳಿ ದೇವ್ರ ತಗ ಮೊರೆ ಹೋಗ್ತಾನೆ. ಏನಂತ ಮೊರೆ ಹೋಗ್ತಾನೆ ನೋಡ್ರಿ. ಯೆಹೋವನೇ ಕಿವಿಗೊಟ್ಟು ಕೇಳು, ಯೆಹೋವನೇ ಕಿವಿಗೊಟ್ಟು ಕೇಳು, ಯೆಹೋವನೇ ಕಣ್ಣಿಟ್ಟು ನೋಡು, ಸನ್ಹೇರಿಬನು ಜೀವ ಸ್ವರೂಪ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳು ಕಳಿಸಿದ ಮಾತುಗಳನ್ನು ಮನಸ್ಸಿಗೆ ತಂದುಕೋ. ಯೆಹೋವನೇ, ಅಶ್ಶೂರದ ಅರಸರು ದೇಶ ಜನಾಂಗಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಟ್ಟಾರ ಬೇರೆ ಬೇರೆ ದೇಶಗಳು. ಅವ್ರು ಏನ್ ದೇವತೆಗಳು ಆರಾಧಿಸ್ತಾರೋ ಎಲ್ಲ ನಿರ್ಮೂಲ ಮಾಡ್ಬಿಟ್ಟಾರ. ಇವ್ರು ಮಾಡಿರೋದಂತೂ ನಿಜ, ಅವ್ರ ಮೇಲೆ ಗೆದ್ದಿರೋದಂತೂ ನಿಜ. ಅವು ದೇವತೆಗಳಲ್ಲ, ಮನುಷ್ಯರು ಕೆತ್ತಿದ ಕಲ್ಲು ಮರಗಳು ಕೊಂಬೆಗಳಷ್ಟೇ. ಮನುಷ್ಯರು ಕೆತ್ತಿದ ಕಲ್ಲುಗಳು ಮರಗಳಷ್ಟೇ. ಆದರಿಂದಲೇ ಅವುಗಳನ್ನು ಹಾಳು ಮಾಡುವುದು ಅವರಿಗೆ ಸಾಧ್ಯವಾಯಿತು. ಅದಕ್ಕೆ ಅವ್ರಿಗೆ ಅದು ಹಾಳು ಮಾಡಕ್ ಅದು ಸಾಧ್ಯವಾಗತ್ತೆ. ಯೆಹೋವನೇ, ನಮ್ಮ ದೇವರೇ, ನೀನೊಬ್ಬನೇ ದೇವರೆಂಬುದನ್ನು ಭೂ ರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. ಇವನು ಯಾರೋ ದೇವರುಗಳು ತೋರಿಸಿ ನಾವು ಗೆದ್ದಿವಿ ಅಂತ ಹೇಳಿ ಮೊರೆ ಹೋಗ್ತದಾರ. ಅವ್ರು ಯುದ್ಧ ಮಾಡಿರೋದು ಕಲ್ಲುಗಳ ತಲ್ಲಿ ಗಿಡಗಳ ತಲ್ಲಿ ಯುದ್ಧ ಮಾಡ್ರ, ಅವ್ರ ಜೀವ ಇಲ್ಲ ಏನಿಲ್ಲ, ಅದಕ್ಕಾಗಿ ಅವ್ರು ಗೆದ್ದಾರ. ಆದ್ರೆ ನೀನ್ ಒಬ್ಬನೇ ದೇವ್ರು ಅಂತ ಹೇಳಿ ಅವನಿಗೆ ತಿಳಿಸು. ಆಮೇನ್. ನೀನ್ ಒಬ್ಬನೇ ದೇವ್ರು ಅಂತ ಹೇಳಿ ಅವ್ನಿಗೆ ಗೊತ್ತಾಗ್ಬೇಕು. ನಮ್ಮ ಪಕ್ಷ ನೀನ್ ಎದೆ ಅಂತ ಗೊತ್ತಾಗ್ಬೇಕು. ಇನ್ ನಮ್ಮ ಪಕ್ಷ ಯುದ್ಧ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತ. ನಮಗೆ ಒಂದ್ಸಲ ಅನಿಸ್ತಿರ್ತತೆ, ಏನ್ ಅನಿಸ್ತಿರ್ತದೆ ಗೊತ್ತಾ, ಅಪವಾದಿ ಹಾಕೋ ಬಾಣ ಏನಂದ್ರೆ, ಫಸ್ಟ್ ಬಾಣ ಏನಂದ್ರೆ ಭಯ. ನಮ್ಮಲ್ಲಿ ಭಯ ಹುಟ್ಟಿಸ್ತಾನ ಫಸ್ಟ್. ಇವ್ರಿಗೆ ಏನ್ ಮಾಡ್ತಾನೆ ಹೇಳು, ಅಶ್ಶೂರ ರಾಜ ಕಲಿಸಿ ಏನ್ ಮಾಡ್ತಾನ, ಭಯ ಹುಟ್ಟಿಸ್ತಾನ. ಏನಂತ, ಎಷ್ಟು ದೇಶಗಳು ನಾವು ಗೆದ್ದಿವಿ ನೋಡಿಯಾ, ನಾವು ಅವ್ರ ನಾಶನ ಮಾಡಿ ನೋಡಿಯಾ, ಇವ್ರ ನಾಶನ ಮಾಡಿ ನೋಡಿಯಾ, ಯಾರಾದ್ರೂ ನಮ್ಮ ಪಕ್ಷ ಗೆದ್ದಾರ, ಯಾರಾದ್ರೂ ನಮ್ಮ ಮೇಲೆ ಜಯ ಹೊಂದಾರ. ಏನ್ ಮಾಡ್ತಾನ, ಭಯ ಫಸ್ಟ್ ಭಯ ಹುಟ್ಟಿಸೋರ್ನಲ್ಲ ಅಂತೇಳಿ ಭಯ ಹುಟ್ಟಿಸ್ತಾನ. ಈಗ ನಾವು ಕೂಡ ಅವ್ರಿಗೆ ಹಂಗ ಮಾಡ್ಯಾರ, ಅವ್ರಿಗೆ ಹಂಗ ಮಾಡ್ಯಾರ, ಅವ್ರಿಗೆ ಮಾಡಿರ್ಬೋದು ಅದು, ಅದ್ರಾಗ ಅವರೇ ಗೆದ್ದಿರ್ಬೋದು. ಬಟ್ ನಾವು ಆರಾಧಿಸುವಂತ ದೇವರು ಸರ್ವಶಕ್ತಿವಂತನು. ಆಮೇನ್. ಅರ್ಥ ಆಯ್ತಾ? ಕಿವಿದ್ದು ಕೇಳುವಾತನು, ಕಣ್ಣಿದ್ದು ನೋಡುವಾತನು, ಬಾಯಿದ್ದು ಮಾತಾಡುವಾತನು, ಸೈನ್ಯ ಮೂಲಕ ಅಧಿಪತಿಯನ್ನು ಯೆಹೋವ. ಅವ್ರ ಮೇಲೆ ಅವ್ರು ಗೆದ್ದಿರ್ಬೋದು, ಅವ್ರ ಮೇಲೆ ಅವ್ರು ಯುದ್ಧ ಮಾಡಿರ್ಬೋದು, ಅವ್ರಿಗೆ ಜಯ ಹೊಂದಿರ್ಬೋದು. ಆದರೆ ನಮ್ಮ ಪಕ್ಷ
ಅವರಿಗೆ ಜಯ ಬರಬಾರ್ದು, ನೀನು ತೋರಿಸು ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಈ ರೀತಿ ವಿಶ್ವಾಸ ಮಾತುಗಳು ಹೇಳ್ತದನ. ಯಾರಿಗೆ ಹೇಳ್ತಾನ? ಪ್ರಜೆಗಳು ಕೂಡ ಹೇಳ್ತಾನ. ರಾಜನಲ್ಲ, ಧೈರ್ಯಪಡಿಸ್ತಾನ. ಏನಂತ? ನಿಮ್ಗೆ ಏನು ಆಗೋದಿಲ್ಲ, ನಮ್ಮ ಪಕ್ಷ ದೇವ್ರದನ, ನಮ್ಮ ಪಕ್ಷ ದೇವ್ರ ಯುದ್ಧ ಮಾಡ್ತಾನ ಅಂತೇಳಿ ಈ ರಾಜನ ಜನಗಳೆಲ್ಲ ಬಲಪಡಿಸಿದ್ರೆ ಇದನ್ನು ಕೇಳಿ ಕೂಡ ಮತ್ತೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಮತ್ತೆ ಬಂದು ಏನ್ ಮಾಡ್ತಾರೆ ಗೊತ್ತಾ? ನೋಡ್ರಿ ಹೇಳ್ತೀರಿ, 18ನೇ ಅಧ್ಯಾಯ 32ನೇ ವಚನ. ಸ್ವಲ್ಪ ಕಾಲವಾದ ನಂತರ ನಾನು ಬಂದು ನಿಮ್ಮನ್ನು ಧಾನ್ಯ, ದ್ರಾಕ್ಷರಸ, ಆಹಾರ, ದ್ರಾಕ್ಷ ತೋಟ, ಎಣ್ಣೆ ಮರ, ಜೇನುತುಪ್ಪ ಇವು ಸಮೃದ್ಧಿಯಾಗಿರುವ ನಿಮ್ಮ ದೇಶಕ್ಕೆ ಸಮಾನವಾದ ಇನ್ನೊಂದು ದೇಶಕ್ಕೆ ಕರ್ಕೊಂಡು ಹೋಗುವೆನು. ನೀವು ಸಾಯುವುದಿಲ್ಲ, ಬದುಕುವಿರಿ ಅಂತೇಳಿ ಅಶ್ಶೂರ್ ರಾಜು ಅವ್ರಿಗೆ ಹೇಳಿ, ನೀನ್ ನಂತಲ್ಲಿ ಬಂದ್ಬಿಡ್ರಿ, ನೀವೆಲ್ಲ ಕೊಡ್ತೀನಿ, ಆ ಇಸ್ಕಿ ಮಾತು ಕೇಳ್ಬೇಡ್ರಿ, ನೀವು ರಾಜನ ಮಾತು ಕೇಳ್ಬೇಡ್ರಿ ಅಂತ ಹೇಳ್ತಾನ. ಆಮೇಲೆ ಹೇಳ್ತಾನ ಒಂದು ಮಾತು, ಯೆಹೋವನು ನಮ್ಮನ್ನು ರಕ್ಷಿಸುವನು ಎಂದು ನಂಬಿಕೆಯನ್ನು ನಿಮ್ಮಲ್ಲಿ ಹುಟ್ಟಿಸುವುದಕ್ಕೆ ಪ್ರಯತ್ನಿಸುವ ಹಿಜ್ಕೀಯನಿಗೆ ಕಿವಿಗೊಡಬೇಡ್ರಿ. ಹಿಜ್ಕೀಯ ಏನ್ ಮಾಡ್ತಾನಂತ? ಅವ್ರನ್ನಲ್ಲಿ ನಂಬಿಕೆ ಹುಟ್ಟಿಸ್ತಾನ. ಏನಂತ? ನಿಮ್ಗೆ ಏನಾಗೋದಿಲ್ಲ, ದೇವ್ರ ನಮ್ಮ ಪಕ್ಷ ಯುದ್ಧ ಮಾಡ್ತಾನ, ದೇವ್ರ ನಮ್ಮ ಪಕ್ಷದನ, ಶತ್ರುಗಳು ನಮ್ಮ ಕಾಲ್ ಮುಂದೆ ತಂದಿಡ್ತಾನ, ಒಂದಿನ ಶತ್ರುಗಳೇ ನಮಗೆ ಸಾಷ್ಟಾಂಗ ಪಡಂಗ ದೇವ್ರು ಮಾಡ್ತಾನ ಅಂತ ಹೇಳಿ ಹಿಜ್ಕೀಯ ಬಲಪಡಿಸ್ತಾನ, ಪ್ರಜೆಗಳು ಬಲಪಡಿಸ್ತಾನ, ಪ್ರಜೆಗಳು ಧೈರ್ಯ ಪಡಿಸ್ತಾನ. ಆದ್ರೂ ಕೂಡ ಇವ್ರು ಏನ್ ಹೇಳ್ತಾರ? ಅವ್ನ ಮಾತು ನಂಬಡ್ರಿ ನೀವು. ಅವ್ನು ಹೇಳ್ದಂಗೆ ನಡೀತದ? ಅವನೇನು ಮಾಡ್ತಾನ? ಅವನೇನು ಪೋಷಿಸ್ತಾನ? ಅವನೇನು ನೋಡ್ತಾನ? ಶತ್ರುಗಳು ಮಾತಾಡ್ತಾರ. ದೇವ್ರು ಏನಂತ ಹೇಳ್ತಾನೆ ಹೇಳು? ಸರಿ, ನೀನು ಏನೇನು ಮಾತಾಡ್ತಿದ್ದಿ ಅವೆಲ್ಲ ಮಾತಾಡು, ಅವೆಲ್ಲ ನೋಡ್ತಾನ. ನೋಡಿ ಏನು ಮಾಡ್ತಾನೆ ಗೊತ್ತಾ? ಅವಾಗ ದೇವರು ಹಿಜ್ಕೀಯ, ನೀನು ಪ್ರಾರ್ಥನೆ ಮಾಡ್ತಿದೆಯಲ್ಲ, ಸರಿ, ನೀನು ಪ್ರಾರ್ಥನೆ ಕೇಳೀನಿ. ಅವನು ಮಾತಾಡೋದು ಕೂಡ ಕೇಳೀನಿ, ಅವನು ಏನೇನು ಮಾತಾಡ್ತಾನೆ ಕೂಡ ಕೇಳೀನಿ. ನೀನು ನನ್ನ ಪ್ರಜೆಗಳನ್ನ ಧೈರ್ಯಪಡಿಸ್ತೀವಿ, ನನ್ನ ಮಕ್ಕಳನ್ನ ಬಲಪಡಿಸ್ತೀವಿ, ನಾನು ಇದೀನೇನೋ ಒಂದು ಭರವಸೆ ನೀನು ಕೊಡ್ತೀವಿ. ಆದರೆ ಅವ್ರು ನಿನ್ನ ಮೇಲೆ ಭಯಂಕರವಾಗಿ ಮಾತಾಡ್ತಾರ. ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾರ ನೋಡ್ರಿ. ಅಲ್ಲೇ 19:27. ನೀನು ಕೂತುಕೊಳ್ಳುವುದು, ಹೋಗುವುದು, ಬರುವುದು ನನಗೆ ಗೊತ್ತುಂಟು. ನೀನು ಕೂತ್ಕೊಳ್ಳೋದು, ಹೋಗೋದು, ಬರೋದು ಎಲ್ಲ ನನಗೆ ಗೊತ್ತು. ನೀನು ನನ್ನ ಮೇಲೆ ರೌದ್ರ ವೇಷವನಾಗಿರುವುದನ್ನು ಬಲ್ಲೆನು. ಶತ್ರು ಹೇಳ್ತಾನ, ಶತ್ರು ನೀನ್ ಏನೇನ್ ಮಾಡ್ತದಿ, ನೀನ್ ಕುತ್ಕೊಳ್ಳೋದು, ನೀನ್ ಮಾಡೋದು, ನನ್ನ ಪ್ರಜೆಗಳು ಏನೇನ್ ಹಿಂಸೆ ಮಾಡ್ತದಿ ಎಲ್ಲ ನನಗೆ ಗೊತ್ತು, ಎಲ್ಲ ನಾನು ನೋಡ್ತಾ ಇದೀನಿ. ನೀನು ನನಗೆ ವಿರೋಧವಾಗಿ ಉಬ್ಬಿಕೊಂಡಿರುವುದು, ಕುಪಿತನಾಗಿರುವುದು ನನಗೆ ತಿಳಿದು ಬಂತು. ಆದುದರಿಂದ ನಿನಗೆ ಮೂದಾಣವನ್ನು ಕಡಿವಾಣವನ್ನು ಹಾಕಿ ಬಂದ ದಾರಿಯಿಂದಲೇ ನಿನ್ನ ನಿಂದಕ್ಕೆ ಎಳೆದುಕೊಂಡು ಹೋಗುವೆನು. ಆಮೆನ್, ಹಲ್ಲೆಲೂಯಾ. ನೀನ್ ಏನ್ ನೋಡಿ ಎಗಿರ್ತಿದೀಯೋ, ಏನು ಮಾಡಿ ಮುರಿತಿದೀಯೋ, ನೀನ್ ಎಲ್ಲಿದ್ದ ಬಂದೆಯೋ ಅಲ್ಲಿಗೆ ಮತ್ತೆ ನಿನ್ನ ಮೂಗು ದಾರ ಹಾಕಿ ನಾನು ಮತ್ತೆ ಎಳ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೇವೆ. ಆಮೆನ್, ಹಲ್ಲೆಲೂಯಾ. ದೇವರು ಸೈನ್ಯ ಮೂಲಕ ಅಧಿಪತಿಯನ್ನು ಯೆಹೋವ ಅಂದ್ರೆ ಅರ್ಥ ಏನು ಹೇಳು? ನಾವು ಸುಮ್ಮನೆ ಹೇಳ್ತೀವಿ ಸೈನ್ಯ ಮೂಲಕ ಅಧಿಪತಿಯನ್ನು ಯೆಹೋವ, ದೇವ್ರ ರೋಷ ಬಂತು, ನಾವೆಲ್ಲ ನಾವು ಹೇಳ್ಬಿಡ್ತೀವಿ ಸುಮ್ಮನೆ. ದೇವ್ರು ಯುದ್ಧ ಮಾಡ್ತಾವನಲ್ಲಿ ಶತ್ರುದಲ್ಲಿ. ಹಿಜ್ಕೀಯ ಯುದ್ಧ ಮಾಡೋಣ, ಯುದ್ಧ ಮಾಡಿಲ್ಲ. ಹಿಜ್ಕೀಯ ಏನ್ ಮಾಡೋಣ ಗೊತ್ತಾ? ಪ್ರಾರ್ಥನೆ ಮಾಡೋಣ. ದೇವ ಹಿಂಗ್ ಮಾಡ್ತಾರ ಪ್ರಭು, ಏನಿದು ಅಂತ ಹೇಳಿ ಕೇಳಿದಾಗ ಶತ್ರುದಾಗ ಏನಂತ ಹೇಳ್ತಾನೆ? ಶತ್ರುಗೋಗಿ, ಶತ್ರು ನೀನ್ ಏನೇನ್ ಮಾಡ್ತಾ ಎಲ್ಲ ನೋಡ್ತಾ ಇನ್ನ, ನೀನ್ ಕುತ್ಕೊಳ್ಳೋದ್ ನೋಡ್ತಾ ಇದೀನಿ, ಅದೆಲ್ಲ ನೋಡ್ತಾ ಇದೀನಿ, ನೀನ್ ಮಾತಾಡೋದ್ ನೋಡ್ತಾ ಇದೀನಿ, ಎಲ್ಲ ನೋಡ್ತಾ ಇದೀನಿ. ಏನ್ ಮಾಡ್ತೀನಿ ಅಂದ್ರೆ ನಿನ್ನ ಮೂಗಿಗೆ ಮೂಗುದಾರ ಹಾಕಿ ನೀನ್ ಎಲ್ಲಿದ್ದ ಬಂದು ಅಲ್ಲಿಗೆ ಎಳ್ಕೊಂಡ ಕುದುರಿಸ್ತೀನಿ ನಾನು ನಿನ್ನ. ಆಮೇನ್. ಲಾಸ್ಟಿಗೆ ಏನ್ ಮಾಡ್ತಾನೆ ಗೊತ್ತಾ? ದೇವ್ರು ಆ ಶತ್ರುಗಳು ಅವ್ರು ಸುತ್ತಮುಟ್ಟಿದ್ರೆ ಅವಾಗೊಂದು ದೇವದೂತನ ಕಳಿಸ್ತಾರೆ. ಒಂದು ದೇವದೂತನು ಬಂದು 1,84,000 ಜನನ ಆತ ಮಾರಿಸ್ತಾನೆ. ಆಮೇಲೆ ಯಾರು ಯುದ್ಧ ಮಾಡ್ತಾರೆ ಹೇಳು? ದೇವ್ರ ಯುದ್ಧ ಮಾಡ್ತಾನೆ. ಅವ್ರಿಗೆ ಜಯ ಕೊಡ್ತಾನೆ, ಓಡ್ತಾರ ಅವರು. ಇವ್ರೇನ್ ಮಾಡ್ಯಾರ? ಪ್ರಾರ್ಥನೆ ಮಾಡ್ಯಾರ ಅಷ್ಟೇ, ಯುದ್ಧ ಮಾಡಿಲ್ಲ. ಆ ಪ್ರಾರ್ಥನೆ ನೋಡಿ 35ನೇ ವಚನದಲ್ಲಿ ಏನಾಯ್ತು ಅಲ್ಲೇ? 35. ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರದ ಪಾಳೆಯದಲ್ಲಿ 185,000 ಮಂದಿ 185,000 ಜನ ಸೈನಿಕರನ್ನು ಸಂಹರಿಸಿದನು. ಆಮೆನ್, ಹಲ್ಲೆಲೂಯಾ. ಸಂಹರಿಸನಂತ ಒಬ್ಬ ದೇವದೂತನೇ 1,85,000 ಜನ ನಾಶ ಮಾಡಾನಂದ್ರೆ ಇನ್ನ ದೇವ್ರತಾಗ ಎಷ್ಟು ದೇವದೂತರು ಅದಾರ? ಕೋಟಾನು ಕೋಟಿ ದೇವದೂತರು ಅದಾರ. ಆಮೆನ್, ಹಲ್ಲೆಲೂಯಾ. ಒಂದೊಂದು ದೇವದೂತನ ಬಿಟ್ಟಾನಂದ್ರೆ ಶತ್ರು ಎಂದಿರದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಗಮನಿಸ್ಬೇಕಾಗಿರೋದು ಏನು ಗೊತ್ತಾ? ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಕಿವಿ ಕೊಡ್ತಾನ. ನಾವು ಏನೇನ್ ಬಾಧೆ ಬೀಳ್ತೀವಿ ಅದನ್ನ ಪ್ರತಿದು ದೇವ್ರು ನೋಡ್ತದ.
ಪ್ರತಿಯೊಂದು ದೇವ್ರು ಅಬ್ಸರ್ವ್ ಮಾಡ್ತಾನೆ. ನಾವು ಪಡ್ತಿರೋ ವೇದನೆ, ಕಣ್ಣೀರು, ದುಃಖ, ನೋವು ಎಲ್ಲ ದೇವ್ರು ನೋಡ್ತಾನೆ. ನೋಡೋದಿಲ್ಲ ಅಂತ ನಾವು ಅನ್ಕೋಬಾರ್ದು. ಚೂಚುಚುನ್ನ ದೇವರು. ಕಣ್ಣು ಕೊಟ್ಟವನು ನೋಡದೆ ಇರುವನೇ, ಕಿವಿ ಕೊಟ್ಟವನು ಕೇಳದೆ ಇರುವನೇ. ಖಚಿತವಾಗಿ ಆತ ನಮ್ಮ ಪ್ರಾರ್ಥನೆ ಕೇಳ್ತಾನ, ನಮ್ಮ ಮಾಡೋ ಪ್ರತಿದು ಕೇಳ್ತಾನ. ಶತ್ರುನು ಕೂಡ ಅದೇ ರೀತಿಯಲ್ಲಿ ದೇವ್ರೇನು ಮಾಡ್ತಾನೆ ಅಂದರೆ ನಮ್ಮ ಪಕ್ಷ ಆತನಿಂದ ಶತ್ರುತಲ್ಲಿ ಹೋರಾಡ್ತಾನೆ. ಆಮೇಲೆ ಎದಕ್ಕಂದ್ರೆ ಆ ಶತ್ರು ಗೊತ್ತಾಗಬೇಕು, ನಾನು ಎಂಥ ದೇವರು, ನನ್ನ ಆರಾಧಿಸುವಂಥ ಮಕ್ಕಳು ಎಂಥ ದೇವ್ರನ್ನ ಆರಾಧಿಸ್ತಾರೆ ಅಂತೇಳಿ ಗೊತ್ತಾಗಬೇಕು. ಅವಾಗ ಏನು ಮಾಡ್ತಾರೆ ಗೊತ್ತಾ, ಅವರೇ ಬಂದು ನೀವೇ ಪ್ರಾರ್ಥನೆ ಮಾಡಿದ್ರೇ ನಮ್ಮ ಜೀವಿತಗಳು ನಿಂದಿರ್ತಾವ ಅನ್ನೋ ಒಂದು ರೀತಿಯಲ್ಲಿ ಅವ್ರು ನಮ್ಮ ಕಾಲು ಮುಂದೆ ತರಕ್ಕೆ ಕೂಡ ದೇವರು ಈ ರೀತಿಯಾಗಿ ಆಲಸ್ಯ ಮಾಡ್ತಾರೆ. ಏನೇ ಆಗಿಲ್ಲ, ಅದು ಸೇವೆ ಆಗಿರಲಿ, ನಮ್ಮ ಜೀವಿತದಲ್ಲಿ ನಮ್ಮ ಆತ್ಮೀಯ ಜೀವಿತ ಆಗಿರಲಿ, ವ್ಯಕ್ತಿಗತ ಜೀವಿತ ಆಗಿರಲಿ, ಎಲ್ಲದರಲ್ಲಿ ಕೂಡ ನಾವು ಹೋರಾಡ್ತಿರೋ ಪ್ರತಿ ಹೋರಾಟದಲ್ಲಿ ಆತ್ಮೀಯ ಜೀವಿತದಲ್ಲಿ ಕೂಡ ನಾವು ಆತ್ಮೀಯ ಜೀವಿತದಲ್ಲಿ ನಿಂತ್ಕೋಬೇಕು, ದೇವ್ರಿಗೆ ಸಾಕ್ಷಿ ಆಗಿರ್ಬೇಕು, ನಾವು ದೇವ್ರಿಗೆ ಕನೆಕ್ಟ್ ಆಗಿರ್ಬೇಕಂದ್ರೆ ಕೂಡ ನಮ್ಮ ಶರೀರ ಬಲಹೀನತೆ ಕೂಡ ನಮ್ಮ ಹತ್ರ ಹೋರಾಡ್ತಿರ್ತದೆ. ನಾವು ಕನೆಕ್ಟ್ ಆವಾಗ ಅನ್ಕೊಂತಿರ್ತೀವಿ, ಮತ್ತೆ ನಮ್ಮ ಶರೀರದಲ್ಲಿ ಯಾರು ಓಡಾಡ್ತಾರ? ನಮ್ಮೊಳಗೆ ಆತ್ಮ ಓಡಾಡ್ಬೇಕು. ಆಮೇಲೆ ದೇವ್ರು ಓಡಾಡ್ಬೇಕಲ್ಲ, ಪರಿಶುದ್ಧ ಆತ್ಮನು ನಮ್ಮೊಳಗಿದ್ದು ಓಡಾಡ್ಬೇಕು ಶರೀರದಲ್ಲಿ. ಇಲ್ಲಾಂದ್ರೆ ನಾವೇನ್ ಜಯಿಸ್ತೀವಿ, ಎಲ್ಲಾದ್ರೂ ದೇವ್ರು ಹೆಂಗ್ ಕನೆಕ್ಟ್ ಆಗ್ತೀವಿ, ಹೆಂಗ್ ಓಡಾಡ್ತಾರೆ ಅಂದ್ರೆ ನೀನ್ ಪ್ರಾರ್ಥನೆ ಮಾಡ್ತಿದೆಯಲ್ಲ, ಪ್ರಾರ್ಥನೆ ಕೇಳಿ ಅದರಲ್ಲಿ ಹೋರಾಡ್ತಿರ್ತಾನೆ. ಒಂದಿನ ಖಚಿತವಾಗಿ ಜಯ ಕೊಟ್ಟೇ ಕೊಡ್ತಾನೆ ಎಲ್ಲದರಲ್ಲಿ. ನಾವು ಯಾವುದಕ್ಕೂ ಬಲಹೀನರಾಗಬಾರ್ದು, ಯಾವುದಕ್ಕೂ ಕೃಂಗಬಾರ್ದು. ನಾವೇನ್ ಮಾಡ್ಬೇಕು, ದೇವ್ರದಲ್ಲಿ ಮೊರೆ ಇಡಬೇಕು. ನನ್ನ ದೇವ್ರು ಕೇಳ್ತಾನ, ನಾನು ದೇವ್ರದಲ್ಲಿ ನಡೆಯುವಂತ ಪ್ರತಿದು, ನಾನು ಮಾಡುವಂತ ಪ್ರತಿ ಕೆಲಸ ಕೂಡ ದೇವರು ನೋಡ್ತಾನ. ಇದು ಇಟ್ಕೋಬೇಕು. ಇದನ್ನ ಒಂದೇ ನಾವು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಖಚಿತವಾಗಿ ದೇವ್ರು ನಮ್ಮ ಪಕ್ಷ ನಿಂತು ಯುದ್ಧ ಮಾಡ್ತಾನೆ. ಆ ಭಯ ಇರ್ಬೇಕು, ನನ್ನ ನೋಡ್ತಾನ, ನನ್ನ ಪ್ರತಿದು ಕೇಳ್ತಾನ. ಎರಡು ಅಂಶ ನಾವು ಮರಿಬಾರ್ದು. ನಾವು ಪ್ರಾರ್ಥನೆ ಮಾಡಿದಾಗ ಅದೇ ವಿಶ್ವಾಸ ಇರ್ಬೇಕು, ನಾನು ಕೇಳ್ತಾನೆ ದೇವರು, ಖಚಿತವಾಗಿ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ನಾವು ಮಾಡೋದು ಕೂಡ ನೋಡ್ತಾನೆ. ಯಾರು ನೋಡಿಲ್ಲ ಅಂದ್ರೂ ಚಿಂತೆ ಇಲ್ಲ, ಯಾರು ನಮ್ಮನ್ನ ಗಮನಿಸಿಲ್ಲ ಅಂದ್ರೂ ಚಿಂತೆ ಇಲ್ಲ, ದೇವ್ರು ನೋಡ್ತಾನೆ. ನೀನು ಒಂದು ಸ್ವಲ್ಪ ಮಂದಿರದಲ್ಲಿ ಒಂದು ಚಾಪೆ ಎತ್ತರು ಕೂಡ ಅಲ್ಲಿ ನೋಡ್ತಾನಷ್ಟೇ. ಅದಕ್ಕೆ ಉನ್ನತವಾದ ಆಶೀರ್ವಾದ ನಿನಗೆ ಇದ್ದೇ ಇರ್ತದೆ. ಅದನ್ನ ಯಾರು ನಮಗೆ ಗಮನಿಸ್ಬೇಕು, ನೋಡ್ಬೇಕು ಅನ್ನೋದು ನಮ್ಗೆ ಇರಬಾರ್ದು. ನಾವು ಮಾಡೋ ಪ್ರತಿಯೊಂದು ದೇವ್ರು ನೋಡ್ತಾನೆ ಇರ್ತಾನೆ. ಅದು ಖಚಿತವಾಗಿ ಒಂದಿನ ನಮಗೆ ಜಯ ಕೊಡ್ತಾನೆ. ಪ್ರತಿ ಶತ್ರು ಮೇಲೆ ನಮಗೆ ಜಯ ಕೊಡ್ತಾನೆ, ತಂದೆ ಇಡ್ತಾನೆ. ಅವ್ರು ಏನೇನು ನಮಗೆ ಆಪೋಸಿಟ್ ಆಗಿ ನಿಂತಾರೋ ಅವ್ರ ಬಾಯಲ್ಲಿದ್ದೇನೆ, ಮತ್ತೆ ಹೆಂಗೆ ಫರೋ ಬಾಯಲ್ಲಿದ್ದೇನೆ ಮಾತಾಡ್ಸೇನಲ್ಲ, ಯಾರು ಗೊತ್ತಿಲ್ಲ ಅನ್ನೋತೆ ನಿನ್ನ ದೇವ್ರ ನ್ಯಾಯವಂತರು, ನಿನ್ನ ದೇವ್ರ ನೀತಿವಂತರು, ನಿಮ್ಮ ಪಕ್ಷ ನಿಂತು ಯುದ್ಧ ಮಾಡೋಂಥ ದೇವರಪ್ಪ, ನಮ್ಮ ಬಗ್ಗೆ ನೀವೇ ಪ್ರಾರ್ಥನೆ ಮಾಡ್ರಿ ಅಂತೇಳಿ ಹೆಂಗೆ ಅವ್ರು ಲೋಬಡಂಗೆ ಮಾಡ್ಯಾನೋ ಹಂಗೆ ಪ್ರತಿ ಶತ್ರುಗಳು ಕೂಡ ದೇವ್ರು ನಮಗೆ ಲೋಬಡಂಗೆ ಮಾಡ್ತಾನೆ. ಇವಾಗ ನಾವು ಯಾರದಲ್ಲಿ ಯುದ್ಧ ಮಾಡ್ತಿದ್ವೋ, ಈ ಶರೀರದಲ್ಲಿ ಯುದ್ಧ ಮಾಡ್ತಿದ್ವಿ, ಶರೀರ ಕೂಡ ನಮ್ಮನ್ನು ಲೋಬಡಂಗೆ ಮಾಡ್ತಾನ. ಆಮೇನ್ ಒಂದ್ಸರಿ ನಾವು ಆ ಶರೀರ ಗೆಲ್ಬೇಕಂದ್ರೆ ಎಷ್ಟೋ ರೀತಿಯಲ್ಲಿ ಪ್ರಯತ್ನ ಪಡ್ತಿರ್ತೀವಿ, ದೇವ್ರಿಗೆ ಕನೆಕ್ಟ್ ಆವಾಗ ಎಷ್ಟೋ ಪ್ರಯತ್ನ ಪಡ್ತೀವಿ, ಆಗೋದಿಲ್ಲ. ಆದ್ರೆ ದೇವರು ಆ ಶರೀರನ ಕೂಡ ಲೋಬಡಂಗೆ ಮಾಡ್ತಾನೆ. ಅದಕ್ಕೆ ಯುದ್ಧ ಯಾರು ಮಾಡ್ತಾರಲ್ಲಿ? ದೇವರು ಮಾಡ್ತಾನೆ. ಆಮೇನ್.